ಹಾಯ್ ಹಲೋ ನಮಸ್ಕಾರ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅರುಣಾನುರಾಗದ 34ನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ. 35ನೇ ಸಂಚಿಕೆಯನ್ನು ಶುರು ಮಾಡೋಣ. ಎಷ್ಟೊತ್ತಾದರೂ ಅಣ್ಣ ಅದಕ್ಕೆ ಬರಲಿಲ್ವಲ್ಲ, ಗಾಡಿ ಬೇರೆ ನನ್ನ ಹತ್ರನೇ ಇದೆ. ಅವ್ರು ಬರೋದು ಲೇಟ್ ಆಗುತ್ತೆ ಅನ್ನೋದಾದರೆ ನಾನು ಕೀ ಕೊಟ್ಟು ನಮ್ಮ ಹುಡುಗಿನಾದರೂ ಮಾತಾಡಿಸ್ಕೊಂಡು ಬರೋಣ. ತುಂಬ ದಿನ ಆಗೋಯ್ತು, ಮೊದಲೇ ಫೋನ್ ಮಾಡಲ್ಲ ಅಂತ ಬೈತಾ ಇರ್ತಾಳೆ. ಈಗ ನಾನೇ ಖುದ್ದಾಗಿ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡೋಣ. ಅಣ್ಣಂಗೆ ಕೀ ಕೊಟ್ಟು ಅತ್ತಿಗೆಗೆ ಒಂದು ಹಾಯ್ ಹೇಳಿ, ಹಾಗೆ ಅಣ್ಣನ ಹತ್ರ ಪರ್ಮಿಷನ್ ತೊಗೊಂಡು ಒಂದು ಅರ್ಧ ಗಂಟೆಯಲ್ಲಿ ಹೋಗಿ ಬಂದುಬಿಡೋಣ. ಸುಮ್ಮನೆ ಇಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು ಟೈಮ್ ವೇಸ್ಟ್ ಎನ್ನುತ್ತಾ ಗಾಡಿ ಮೇಲೆ ಕೂತು ಚುರುಮರಿ ತಿನ್ನುತ್ತಿದ್ದ ಕರಿಯ ಪ್ಲೇಟ್ ಡಸ್ಟ್ಬಿನ್ಗೆ ಹಾಕುತ್ತಾ ಕೈ ತೊಳೆದು ತನ್ನ ಪ್ಯಾಂಟ್ ಹಿಂಬದಿಗೆ ಕೈ ಒರೆಸಿಕೊಳ್ಳುತ್ತಾ ಫುಡ್ ಸ್ಟ್ರೀಟ್ ಒಳಗೆ ಬಂದನು ಕರಿಯ ಗಾಡಿ ಕೀ ತಿರುಗಿಸುತ್ತಾ ಎತ್ತಲೋ ನೋಡಿಕೊಂಡು ಬರುವಾಗ ಅವಸರವಾಗಿ ಓಡಿ ಬಂದ ಚಾಕು ಹಿಡಿದ ವ್ಯಕ್ತಿ ಕರಿಯನಿಗೆ ಡಿಕ್ಕಿ ಹೊಡೆದು ಬಿದ್ದನು. ಬಿದ್ದ ರಭಸಕ್ಕೆ ಮುಖಕ್ಕೆ ಕಟ್ಟಿದ್ದ ಕರ್ಚೀಫ್ ಕಳಚಿ ಬಿದ್ದಿತ್ತು. ಏನೋ ಕುಡಿದು ಬರ್ತಿದ್ಯಾ, ಏನು ಕತೆ, ನೋಡ್ಕೊಂಡು ಬರೋಕ್ಕಾಗಲ್ವಾ ಎನ್ನುತ್ತಾ ಕರಿಯ ಹೊಡೆಯಲು ಮುಂದಾದಾಗ, ನೋಡಲಿಲ್ಲ ಅಣ್ಣ, ಕ್ಷಮಿಸಿ ಎನ್ನುತ್ತಾ ಕೈ ಮುಗಿದು ಓಡುವಾಗ ಅವನ ಕೈಯಲ್ಲಿದ್ದ ಚಾಕು ಗಮನಿಸಿದ ಕರಿಯ. ಏನೋ ಎಡವಟ್ಟು ಮಾಡಿ ಓಡೋಗ್ತಾ ಇದ್ದಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಕೊಲೆ, ದರೋಡೆ, ಚಾಕು, ಏನು ಕಾಲ ಬಂತಪ್ಪ. ನಾವು ರೌಡಿಸಮ್ನಲ್ಲಿ ಪಳಗಿದ್ರು ಇನ್ನೂ ನೆಟ್ಟಗೆ ಚಾಕು ಹಿಡಿಯೋಕ್ಕೆ ಬರಲ್ಲ. ಪಾಪ, ಯಾರಿಗೆ ಏನೋ ಅಪಾಯ ಮಾಡಿ ಓಡೋದ್ನೋ ಏನೋ ಎಂದುಕೊಳ್ಳುತ್ತಾ ತನ್ನ ಪಾಡಿಗೆ ತಾನು ಸ್ಟ್ರೀಟ್ ಒಳಗೆ ಸೂರ್ಯ ಮತ್ತು ಅರುಣರಿಗಾಗಿ ಅರಸುತ್ತಾ ಬಂದನು. ಎಲ್ಲ ಸ್ಟಾಲ್ಗಳ ಬಳಿ ಕಣ್ಣಾಯಿಸುತ್ತಾ, ಇದೇನು ಸ್ಟಾಲ್ಗಳೆಲ್ಲ ಖಾಲಿ ಇದ್ದಾವೆ, ಜನಗಳೇ ಇಲ್ಲ. ಅಣ್ಣ ಅದಕ್ಕೆ ಎಲ್ಲೋದ್ರಪ್ಪ, ಎಲ್ಲೂ ಕಾಣಿಸ್ತಿಲ್ಲ, ಟೈಮ್ ಬೇರೆ ಆಗಿದೆ ಎನ್ನುತ್ತಾ ಮುಂದೆ ಬರುವಾಗ ದೂರದಲ್ಲಿ ಜನಗಳ ಗುಂಪನ್ನು ಕಂಡನು. ಆ ವ್ಯಕ್ತಿ ಯಾರಿಗೂ ಅಪಾಯ ಮಾಡಿ ಓಡೋಗಿದ್ದಾನೆ, ಅದಕ್ಕೆ ಅಲ್ಲಿ ಅಷ್ಟು ಜನ ತುಂಬಿಕೊಂಡಿದ್ದಾರೆ. ಮೋಸ್ಟ್ಲಿ ಅಣ್ಣ ಅದಕ್ಕೇನೂ ಅಲ್ಲೇ ಇರಬೇಕು, ಹೋಗಿ ನೋಡೋಣ ಎನ್ನುತ್ತಾ ಬೇಗ ಜನ ಸೇರಿರುವ ಕಡೆ ಹೆಜ್ಜೆ ಹಾಕಿದ ಕರಿಯ. ಗುಂಪು ಹತ್ತಿರವಾದಂತೆಲ್ಲ ಹೃದಯ ಮತ್ತು ಹೆಜ್ಜೆಗಳು ಭಾರವಾಗತೊಡಗಿದವು. ಯಾವುದೋ ಅಪಶಕುನದ ಅಪಸ್ವರ ಕೇಳಿಸತೊಡಗಿತ್ತು. ಕರಿಯನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅಣ್ಣನಿಗೆ ತೊಂದರೆ ಆಗಿರ್ಬೋದಾ ಅನ್ನುವ ಶಂಕೆ ಮೂಡಿ ಇಡಲಾರದ ಹೆಜ್ಜೆಗಳನ್ನು ಕಿತ್ತು ರಭಸವಾಗಿ ಓಡುತ್ತಾ ಬಂದನು. ಗುಂಪನ್ನು ಸರಿಸಿ ಜಾಗ ಮಾಡಿಕೊಂಡು ಮುಂದೆ ಬಂದು ನೋಡಿ ಒಂದು ಕ್ಷಣ ಅವಕ್ಕಾದನು. ರಕ್ತದ ಮಡುವಿನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿರುವ ಅತ್ತಿಗೆ ತನ್ನ ಕಣ್ಣ ಮುಂದೆಯೇ ತನ್ನ ಜೀವದ ಅರಸಿಗೆ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಅಪಾಯ ಬಂದೆರಗಿದ್ದನ್ನು ಕಂಡು ಗರಬಡಿದವನಂತೆ ಬಿಕ್ಕಿ ಅಳುತ್ತಿರುವ ಅಣ್ಣ. ಇಬ್ಬರನ್ನು ನೋಡಿ ಅರೆಕ್ಷಣ ಮೈಯಲ್ಲಿನ ಶಕ್ತಿ ಒಮ್ಮೆಲೆ ಪಾತಾಳ ಸೇರಿ ಕುಸಿದು ಅಣ್ಣ ಅಂದ ಕರಿಯ. ಸೂರ್ಯ ಅರುಣಳಿಗೆ ನೀರು ಕುಡಿಸುವ ಮತ್ತು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದನು. ರೀ ನಮ್ಮೋರೆ, ಎದ್ದಿಡ್ರಿ, ಕಣ್ಬಿಡ್ರಿ, ನಿಮ್ಗೇನೂ ಆಗಲ್ಲ, ನಾನಿದ್ದೀನಿ, ಒಂದು ಸರಿ ಕಣ್ಬಿಟ್ಟು ಸೂರ್ಯ ಅನ್ರಿ, ನಿಮ್ಮ ದಮ್ಮಯ್ಯ ಅಂತೀನಿ, ಕಣ್ಬಿಡ್ರಿ ನಮ್ಮೋರೆ ಎಂದು ಅಂಗಲಾಚುತ್ತಿದ್ದ. ಸೂರ್ಯನನ್ನು ಕರಿಯ ಹತ್ತಿರ ಹೋಗಿ ಸಮಾಧಾನಪಡಿಸಿ ನೀರು ಕುಡಿಸಿ, ಅಣ್ಣ, ಇದು ಇಲ್ಲೇ ಎಚ್ಚರಪಡಿಸುತ್ತಾ ಕಾಲೋ ಕಳೆಯೋ ಟೈಮ್ ಇದಲ್ಲ, ನಡೀರಿ, ಮೊದಲು ಅದಕ್ಕೇನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ನಡೀರಿ ಎಂದು ಎಬ್ಬಿಸುತ್ತಾ ಅಲ್ಲೇ ಇದ್ದ ಆಟೋ ಕರೆದನು. ಅಲ್ಲಿಯವರೆಗೂ ಏನು ಮಾಡಲು ತೋಚದೆ ನಿತ್ರಾಣನಾಗಿದ್ದ ಸೂರ್ಯ ಕರಿಯನನ್ನು ನೋಡಿ ಸ್ವಲ್ಪ ಧೈರ್ಯ ಬಂದಂತಾಗಿ ಭುಜಕ್ಕೆ ಹೊರಗಿ ಪ್ರಜ್ಞೆ ತಪ್ಪಿದ್ದ ಅರುಣನನ್ನು ಸ್ವಲ್ಪ ಸರಿಸಿ ಚಾಕು ತಿವಿದ ಜಾಗಕ್ಕೆ ಹೆಚ್ಚು ರಕ್ತ ಹೋಗದಿರಲೆಂದು ತನ್ನ ಶರ್ಟ್ ಬಿಚ್ಚಿ ಬಿಗಿಯಾಗಿ ಸೊಂಟಕ್ಕೆ ಕಟ್ಟಿದನು. ಅರುಣಳನ್ನು ಮಗುವಂತೆ ಎತ್ತಿಕೊಂಡು ಆಟೋ ಒಳಗೆ ಕೂರಿಸುತ್ತಾ ತಾನು ಮಗುವಿನಂತೆ ಬಿಕ್ಕಿ ಅಳುತ್ತಿದ್ದನು. ಕರಿಯ, ಅಣ್ಣ ಏನಾಗಲ್ಲ, ಅದಕ್ಕೆ ಹುಷಾರಾಗ್ತಾರೆ, ಸುಮ್ಮನಿರು, ಈ ಕೆಲಸ ಮಾಡಿದವರು ನನ್ನ ಕೈಗೆ ಸಿಗಬೇಕಣ್ಣ, ತುಂಡಾಗಿ ಕತ್ತರಿಸಾಕ್ತೀನಿ, ಇದು ನಮ್ಮ ಅತ್ತಿಗೆ ಮೇಲೆ ಆಣೆ ಎನ್ನುತ್ತಾ ಆವಾಗಲೇ ಡಿಕ್ಕಿ ಹೊಡೆದು ಓಡಿ ಹೋದವನನ್ನು ನೆನಪಿಸಿಕೊಳ್ಳುತ್ತಾ ಹಲ್ಲು ಕಡಿದನು ಕರಿಯ. ಬೇಗ ಹೋಗು ಎನ್ನುತ್ತಾ ಆಟೋದವನಿಗೆ ಅರ್ಜೆಂಟ್ ಮಾಡುತ್ತಾ ಹತ್ತಿರದಲ್ಲೇ ಇದ್ದ ಜ್ಞಾನಭಾರತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮುಂದೆ ಆಟೋ ಬಂದು ನಿಂತಿದ್ದೇ ತಡ. ಒಳಗೆ ಹೋಗಿ ಸ್ಟ್ರೆಚರ್ ತರೋವರೆಗೂ ಕಾಯದೆ ತಾನೇ ಅರುಣಳನ್ನು ಎತ್ತಿಕೊಂಡು ಡಾಕ್ಟರ್ ಎಂದು ಅರಚುತ್ತಾ
ಹಾಸ್ಪಿಟಲ್ ಒಳಗೆ ಬಂದರು. ಅಷ್ಟರಲ್ಲಿ ಯಾವುದೋ ಕೇಸ್ ಮುಗಿಸಿ ಬರುತ್ತಿದ್ದ ಡಾಕ್ಟರ್ ಎದುರು ಸಿಕ್ಕಿ, ಡಾಕ್ಟ್ರೇ, ನಮ್ಮೂರಿಗೆ ತುಂಬ ರಕ್ತ ಹೋಗ್ತಿದೆ, ಪ್ಲೀಸ್ ಅರ್ಜೆಂಟ್ ನೋಡಿ ಎಂದು ಕೈ ಮುಗಿದನು. ಏನಾಯಿತು ಎಂದು ಅರುಣಾಳನ್ನು ನೋಡಿದ ಡಾಕ್ಟರ್, ಏನಾಯಿತು, ಯಾರೋ ಚಾಕುವಿಂದ ಚುಚ್ಚಿರೋ ಥರ ಇದೆ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್, ಮೊದಲು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ, ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡೋದು, ಅಲ್ಲಿವರೆಗೂ ಅಡ್ಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರು ಡಾಕ್ಟರ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.